ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ಚಟ ಪಟ ನಂಗೆ ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಈ ವಿಡಿಯೋಗೆ ಏನಾದ್ರು ಲೈಕ್ ಮಾಡಿ ಅಂದರೆ ಲೈಕ್ ಕೊಡ್ಬಿಟ್ಟು ಹಂಗೆ ಬೆಲೈಕನ್ ಕ್ಲಿಕ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡಿ. ಮೊದಲನೇ ಅಪ್ಡೇಟು ರಿಲೇಟೆಡ್ ಟು ಇಂಡಿಯನ್ ಕ್ರಿಕೆಟ್ ಟೀಮ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ನಿನ್ನೆ ಕೋಟಿಯನ್ ಅವ್ರನ್ನ ರವಿಚಂದ್ರನ್ ಅಶ್ವಿನ್ ಅವರ ಜಾಗದಲ್ಲಿ ರೀಪ್ಲೇಸ್ಮೆಂಟ್ ಆಗಿ ಈ ಮುಂಬೈನ ಪ್ಲೇಯರ್ನ ತೊಗೊಂಡ್ರು. ಸಿಮಿಲರ್ ಸ್ಕಿಲ್ಸ್ ಇದೆ, ಒಂಥರ ಸಿಮಿಲರ್ ಆಗಿ ಕೂಡ ಕಾಣಿಸ್ತಾರೆ ಅನ್ನೋ ಥರ ತಗೊಂಡ್ರು. ಸೊ ಇವ್ರನ್ನ ತಗೊಂತಾ ಇದ್ದಂಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ರೈಸ್ ಆಗೋಗ್ಬಿಡ್ತು. ಅಕ್ಷರ್ ಪಟೇಲ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನೋಡಿದೆ, ನಾನು ವಿಡಿಯೋ ಮಾಡಿದಿಲ್ಲ. ಅಕ್ಷರ್ ಪಟೇಲ್ ಇರಲಿಲ್ವಾ, ಕುಲ್ದೀಪ್ ಯಾದವ್ ಇರಲಿಲ್ವಾ, ಇವ್ರಿಬ್ರನ್ನ ಬಿಟ್ಬಿಟ್ಟು ಏನಕ್ಕೆ ಅವ್ರು ಆಲ್ ಆಫ್ ಎ ಸಡನ್ ತಗೊಂಡಿದ್ದಾರೆ, ಏನಕ್ಕೆ ರೀಪ್ಲೇಸ್ಮೆಂಟ್ ಬೇಕಿತ್ತಾ, ಯಾಕೆ ಚೆನ್ನಾಗಿರುವಂಥ ಕ್ವಾಲಿಟಿ ಸ್ಪಿನ್ನರ್ಸ್ಗಳನ್ನ ಇವ್ರು ಅಂಡರ್ ಎಸ್ಟಿಮೇಟ್ ಮಾಡ್ದಂಗೆ ಆಗ್ತಿಲ್ವಾ, ಕುಲ್ದೀಪ್ ಯಾದವ್ನಾಗಲಿ ಅಕ್ಷರ್ ಪಟೇಲ್ ಆಗಿರಲಿ ಅಂದರೆ ಸುಮಾರು ಜನ ಕಾಮೆಂಟ್ ಸೆಕ್ಷನಲ್ಲಿ ಆಗ್ತಾ ಇದ್ರಿ. ನೋಡಿದೆ ಇವರಿಗೆ ಏನಕ್ಕೆ ಆಲ್ ಆಫ್ ಎ ಸಡನ್ ತಗೊಂಡಿದ್ದಾರೆ ಅಂತಂದರೆ ರೋಹಿತ್ ಶರ್ಮಾ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು ಅಂತಂದರೆ ಅವ್ರಿಗೆ ವೀಸಾ ಪ್ರಾಬ್ಲಮ್ ಇದೆಯಂತೆ. ವೀಸಾ ಆಲ್ ಆಫ್ ಎ ಸಡನ್ ಸಿಗೋದೇ ಇಲ್ಲ ಅಂತ ಅಲ್ಲ, ಒಳ್ಳೆ ಇದೊಂದು ರೀಸನ್ ಅಂತರ ಹೇಳಿದ್ದಾರೆ. ಕುಲ್ದೀಪ್ ಯಾದವ್ ಆಗಿರಲಿ ಅಕ್ಷರ್ ಪಟೇಲ್ ಆಗಿರಲಿ ವೀಸಾ ಇಶ್ಯೂ ಇದೆಯಂತೆ, ವೀಸಾ ಪ್ರಾಬ್ಲಮ್ ಇದೆ ಅಂತ, ಅದಕ್ಕೋಸ್ಕರ ಬರೋದಕ್ಕೆ ಆಗೋದಿರುವಂತೆ, ಆಲ್ ಆಫ್ ಎ ಸಡನ್ ಬರೋದಕ್ಕೆ ಆಗೋದಿರುವಂತೆ. ಇವರು ಇಂಡಿಯಾ ಹೇಗೆ ಆಡಿದ್ರಿಂದ ಆಸ್ಟ್ರೇಲಿಯಾಗೆ ಟರ್ನ್ ಮಾಡಿಬಿಟ್ಟು ಆಸ್ಟ್ರೇಲಿಯಾ ಏಮ್ ಮೇಲೆ ಅನ್ಅಫಿಷಿಯಲ್ ಟೆಸ್ಟ್ ಮ್ಯಾಚ್ನ ಆಡ್ತಿರಲ್ಲ, ಅದಕ್ಕೋಸ್ಕರ ಕೋಟೆಯನ್ ಅವ್ರಿಗೆ ವೀಸಾ ಪ್ರಾಬ್ಲಮ್ ಏನೂ ಇಲ್ಲ, ಅದಕ್ಕೋಸ್ಕರ ಅವ್ರನ್ನ ಆರಾಮಾಗಿ ಕರ್ಸ್ಕೊಬೋದು, ಅದಕ್ಕೋಸ್ಕರ ಕರ್ಸ್ಕೊಂತ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ರೀಸನ್ ಏನೇ ಇರ್ಬೋದು, ಒಟ್ಟಲ್ಲಿ ಕರ್ಸ್ಕೊಂತ ಇರೋದಂತೂ ನಿಜ. ಆ್ಯಂಡ್ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಮುಂಬೈಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದೆ, ಇದು ಫಸ್ಟ್ನೇದು ರೀಸನ್ ಆಗಿರ್ಬೋದು, ಬಟ್ ಮುಂಬೈಗೆ ಸಖತ್ತಾಗಿ ಆಡಿದ್ದಾರೆ ಅವರು, ಅದಕ್ಕೋಸ್ಕರ ನಾವು ಇವಾಗ ಆಲ್ ಆಫ್ ಎ ಸಡನ್ ಯಾರನ್ನ ಬೇಕಾದ್ರೂ ತೊಗೊಂಡ್ಬಿಡ್ತೀವಿ ಅಂತಲ್ಲ, ಮುಂಬೈಗೆ ಅವ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಡೊಮೆಸ್ಟಿಕಲ್ಲಿ, ಅದಕ್ಕೋಸ್ಕರ ನಾವು ತೊಗೊಂಡಿದ್ದೀವಿ ಅವ್ರನ್ನ, ಇದು ಒಂದು ರೀಸನ್ ಆಗಿತ್ತು ಅಷ್ಟೇ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಆಸ್ಟ್ರೇಲಿಯಾಗೆ ಡೆಬ್ಯೂ ಮಾಡ್ತಾರಂತೆ ಮಗ. ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ 26ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಬಾಕ್ಸಿಂಗ್ ಡೇ ಟೆಸ್ಟ್ ದಿನ ಡೆಬ್ಯೂ ಅಂತಾರೆ, ಇದೊಂಥರ ಡ್ರೀಮ್ ಡೆಬ್ಯೂ ಥರನೇ. ಸ್ಯಾಮ್ ಕಾನ್ಸ್ಟಾಟ್ಸ್ ಅವರು ಇವಾಗ ಡೆಬ್ಯೂ ಮಾಡ್ತಾರಂತೆ ಆಸ್ಟ್ರೇಲಿಯಾಗೆ. ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು ಇವರು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ನ ಆಡಬೇಕು ಅಂತ. ನಾರ್ತನ್ ಅವರು ಲಾಸ್ಟ್ ಮ್ಯಾಚು ಅವ್ರು ಆಡ್ತಾ ಇದ್ದಂಗೆ ಬೇಡ ಗುರು, ನೀವು ಸೈಲೆಂಟಾಗಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೋರು, ಬೇರೆಯವ್ರನ್ನ ಆಡಿಸ್ತೀವಿ ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾ ಅವ್ರನ್ನ ಈಚೆ ಕಡೆನೇ ಇಟ್ಬಿಡ್ತು. ಅವ್ರು ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ. ಸೊ ನೋಡಿ, ಇವ್ರು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚಲ್ಲಿ ಡೆಬ್ಯೂ ಮಾಡೋ ಥರನೇ ಆಗೋಗ್ಬಿಟ್ಟಿದೆ, ಇದಂತೂ ಕನ್ಫರ್ಮ್ ಆಗಿದೆ. ಸ್ಯಾಮ್ ಕಾನ್ಸ್ಟಾಟ್ಸ್ ಅವರು ಪಕ್ಕಾ ಶ್ಯೂರ್ ಆಗಿ ಆಡ್ತಾ ಇದ್ದಾರೆ ಇವರ ಜಾಗದಲ್ಲಿ, ನಾಥನ್ ಅವರ ಜಾಗದಲ್ಲಿ ಅಂತ. ಅಪ್ಡೇಟ್ ನಂಬರ್ 4, ಯಶಸ್ವಿ ಜಾಯ್ಸ್ವಾಲ್ ಬಗ್ಗೆ ಚತೇಶ್ವರ್ ಪೂಜಾರ ಅವ್ರು ಮಾತಾಡಿದರೆ. ಯಶಸ್ವಿ ಜಾಯ್ಸ್ವಾಲ್ ರನ್ಸ್ಗೆ ಯಾವಾಗಲೂ ನೋಡ್ತಾ ಇರ್ತಾರೆ, ರನ್ಸ್ ಹೊಡೆಯೋ ಇಂಟೆಂಟೇ ಅವ್ರಿಗೆ ಇರೋದು, ರೊಚ್ಚಿಗೆ ಎತ್ಬಿಟ್ಟು ಆಡ್ತಾರೆ. ಯಶಸ್ವಿ ಜಾಯ್ಸ್ವಾಲ್ ಈಸ್ ಇನ್ ಹರಿ ಟು ಸ್ಕೋರ್ ರನ್ಸ್, ಹಿ ಶುಡ್ ಲರ್ನ್ ಫ್ರಮ್ ವೀರೇಂದ್ರ ಸೆಹ್ವಾಗ್ ಅಂತ ಹೇಳಿದರೆ. ಹರಿ ಆಗಿರ್ತಾರೆ ಸಿಕ್ಕಾಪಟ್ಟೆ, ಹೊಡಿಲೇಬೇಕು ಗುರು, ಅವ್ರ ಅಜ್ಜಿ ಬೇಗ ಸ್ಕೋರ್ ಮಾಡಬೇಕು ಗುರು ಅಂತ, ಯಾವುದೇ ಫಾರ್ಮ್ಯಾಟ್ ಆಗಿರಲಿ ಹರಿ ಆಗಿರ್ತಾರೆ. ಸೊ ಇದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ನು ಕೂಡ ಆಗ್ಬೋದು. ಇವಾಗ ಸದ್ಯದ ಮಟ್ಟಿಗೆ ನೋಡ್ತು ಅಂದರೆ ಒಂದು ರೇಂಜಿಗೆ ಸ್ವಲ್ಪ ಕೆಳಗಡೆ ಕಾಣಿಸ್ತಾ ಇದ್ದಾರೆ, ಅಂಥ ಹೆವಿ ಒಂದು ದೊಡ್ಡ ಮಟ್ಟದಲ್ಲಿ ಏನು ಕಾಣಿಸ್ತಾ ಇಲ್ಲ ಯಶಸ್ವಿ ಜಾಯ್ಸ್ವಾಲ್ ಅವರು. ಸೊ ಇವರು ವೀರೇಂದ್ರ ಸೆಹ್ವಾಗಿಂದ ಕಲ್ತ್ಕೊಬೇಕು, ಒಂದು ಪೇಷನ್ಸ್ ಮೀಟ್ಸ್ ಪವರ್ ಅನ್ನೋ ಥರ ಹೇಳಿದರೆ. ಅವರ ಬುಕ್ಕಿಂದ ಒಂದು ಸ್ವಲ್ಪ ನಾನು ತಗೊಂಡು ಅಂತಂದರೆ ಇವ್ರು ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ ಹೇಳಿದ್ದಾರೆ. ಇನ್ನೇನು ಆಡಬೇಕು ಗುರು, ಚೆನ್ನಾಗಿ ಆಡ್ತಿಲ್ವ ಅವರು, ಏನು ರನ್ಸು ಹೊಡಿಬಾರ್ದು ಅಂತ ಹೇಳ್ತೀನಿ, ಟುಕು ಆಡಬೇಕಾ ಅಂತ ಕೇಳ್ತೀರಾ. ಒಟ್ಟಿನಲ್ಲಿ ಚತೇಶ್ವರ್ ಪೂಜಾರ ಅವ್ರು ಹೇಳಿದ್ರೆ ಸ್ವಲ್ಪ ನೋಡ್ಕೊಂಡು ಆಡಬೇಕು ಅನ್ನೋ ಥರ ಹೇಳಿದರೆ. ಹರಿ ಬಿಟ್ಟುಬಿಟ್ಟು ಸ್ವಲ್ಪ ನೋಡ್ಕೊಂಡು ಆಡ್ತು ಅಂತಂದರೆ, ಸರ್ವೈವ್ ಹಾಕೊಂಡು ಆಡ್ತು ಅಂತಂದರೆ ಇವರು ಸಿಕ್ಕಾಪಟ್ಟೆ ದೊಡ್ಡ ಕ್ರಿಕೆಟರ್ ಆಗ್ಬೋದು ಅನ್ನೋ ಥರ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, 4ನೇ ಟೆಸ್ಟ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಮಾತಾಡಿದರೆ ವಿರಾಟ್ ಕೊಹ್ಲಿ ಬಗ್ಗೆ. ಅವ್ರಿಗೊಂಥರ ಹೆಂಗಾಗಿದೆ ಅಂತಂದರೆ, ನನ್ನ ಬುಡಕ್ಕೆ ಬರದೇ ಇದ್ರೆ ಸಾಕು ಗುರು, ನನ್ನ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರದೇ ಇದ್ರೆ ಸಾಕು ಗುರು, ಆ ಥರ ಆಗೋಗ್ಬಿಟ್ಟೈತೆ ಅಲ್ಲಿ ಇವ್ರಿಗೆ. ಅವ್ರು ಕೊಟ್ಟಿದ್ರೆ ಒಂದು ಸ್ಟೇಟ್ಮೆಂಟು. ಕ್ವಶನ್ ಏನು ಅಂತಂದರೆ ಪ್ರೆಸ್ಸಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಒಂಥರ ಗ್ರಾಫು ಮೇಲೆ ಕೆಳಗೆ ಆಗ್ತಿದೆ ಈ ಒಂದು ಟೋರಲ್ಲಿ, ಏನು ಕತೆ ಅವ್ರದ್ದು ಏನು ಅರ್ಥನೇ ಆಗ್ತಿಲ್ವಲ್ಲ ನಮಗೆ. ಮೇಲೆ ಕೆಳಗೆ ಆಗ್ತಿದೆ, ಒಂದು ಸೆಂಚುರಿ ಹೊಡೆದ್ರು, ಅದಾದಮೇಲೆ ಕೆಳಗಡೆ ಬಿತ್ತು, ತಿರ್ಗಾ ಮೇಲ್ಗಡೆ ಎದ್ದೇಳುತ್ತಾ, ಏನು ಕತೆ ಅಂತ ಒಂದು ಕ್ವಶನ್ ಕೇಳಿದರೆ. ಆ ಒಂದು ಔಟ್ಸೈಡ್ ದ ಆಫ್ ಸ್ಟೈಮ್ನಲ್ಲಿ ಏನು ಇವ್ರು ಸ್ಟ್ರಗಲ್ ಮಾಡಿದ್ರೆ, ಎಡ್ಜ್ ಹೊಡ್ಕೊಂಡು ಏನು ಔಟ್ ಆಗ್ತಿದ್ದಾರೆ, ಕವರ್ಡ್ರೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು, ಇನ್ಸೈಡ್ ಔಟ್ ಹೊಡೆಯೋದಕ್ಕೆ ಹೋಗ್ಬಿಟ್ಟು, ಸೊ ಈ ಥರ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಏನು ಕತೆ ಇವ್ರದ್ದು ಅಂತ ಒಂದು ಕ್ವಶನ್ ಬಂದಾಗ ರೋಹಿತ್ ಶರ್ಮಾ ನಕ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಮಾಡರ್ನ್ ಡೇ ಗ್ರೇಟ್ಸ್ ಲೈಕ್ ವಿರಾಟ್ ಕೊಹ್ಲಿ ವಿಲ್ ಫಿಗರ್ ಇಟ್ ಔಟ್ ದೇರ್ ಓನ್ ಪಾತ್. ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ, ಅವ್ರು ಕಂಡುಕೊಂಡಿದ್ದಾರೆ, ಅವ್ರು ಏನು ಮಾಡಬೇಕು ಅಂತ ಗೊತ್ತು, ನೆಕ್ಸ್ಟ್ ಮ್ಯಾಚಲ್ಲಿ ಮಾಡಿ ತೋರಿಸ್ತಾರೆ ಅಂತ ಒಂದು ಉತ್ತರನ ಕೊಟ್ಟಿದ್ದಾರೆ. ಸದ್ಯಕ್ಕೆ ನನ್ನ ಬಗ್ಗೆ ಕೇಳಿಲ್ವಲ್ಲ ಅಂತ ಬಚಾವಾಗಿರ್ತಾರೆ ಅಷ್ಟೇ ರೋಹಿತ್ ಶರ್ಮಾ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.